ಹಾಯ್ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಅಯ್ಯಪ್ಪ ಸ್ವಾಮಿಯ ಕಥೆಯನ್ನು ಹೇಳೋಣ ಅಂತಿದ್ದೀನಿ. ಅಯ್ಯಪ್ಪ ಸ್ವಾಮಿಯ ಕಥೆಯಲ್ಲಿ ತ್ರಿಮೂರ್ತಿಗಳ ಪಾತ್ರ ಅಪಾರವಾದದ್ದು. ಅಯ್ಯಪ್ಪನ ಜನನ ಮಾತೃಪ್ರೇಮ, ಧೈರ್ಯ, ಸಾಹಸ ಮುಂತಾದವುಗಳನ್ನ ಕಾಣಿಸುತ್ತದೆ. ಈ ಕಥೆಯು ಆರಂಭವಾಗುವುದೇ ಮಹಿಷಾಸುರನ ವಧೆಯಿಂದ. ಮಣಿಕಂಠನ ಹಿನ್ನೆಲೆ ಎಲ್ಲಿದೆ ನೋಡೋಣ ಸ್ನೇಹಿತರೆ. ಪೌರಾಣಿಕ ಕಥೆಗಳು ಸಂಪೂರ್ಣವಾಗಿ ಅಸುರರು ಮತ್ತು ದೇವತೆಗಳ ನಡುವಿನ ಸಮರವನ್ನೇ ಆಧರಿಸುತ್ತದೆ. ಮಹಿಷಾಸುರನ ತೊಂದರೆಯನ್ನು ತಾಳಲಾರದ ದೇವತೆಗಳು ದುರ್ಗಾಮಾತೆಯ ಮೂಲಕ ಮಹಿಷಾಸುರನ ಅವಸಾನ ಕಾಣುತ್ತಾರೆ. ಮಹಿಷಾಸುರನ ಸಂಹಾರಕ್ಕಾಗಿ ತಮ್ಮಲ್ಲಿರುವ ಶಕ್ತಿಯನ್ನು ದುರ್ಗಾಮಾತೆ ಧಾರೆ ಎರೆಯುತ್ತಾರೆ. ಈ ಮಹಿಷಾಸುರನಿಗೆ ಮಹಿಷಿ ಎಂಬ ತಂಗಿ ಇರುತ್ತಾಳೆ. ಅಣ್ಣನ ಸಾವಿನಿಂದ ದಿಗ್ಭ್ರಮೆಗೆ ಒಳಗಾಗುತ್ತಾಳೆ. ಇದರಿಂದ ಪಾಠ ಕಲಿಯುವ ಬದಲು ದೇವತೆಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಮುಂದಾಗುತ್ತಾಳೆ. ಅಪ್ರತಿಮ ಶಕ್ತಿಯನ್ನು ಪಡೆಯಲು, ಸಾವನ್ನು ಗೆಲ್ಲುವ ವರವನ್ನು ಪಡೆಯಲು ಮಹಿಷಿಯು ಬ್ರಹ್ಮನನ್ನು ನೆನೆದು ತಪಸ್ಸನ್ನು ಮಾಡುತ್ತಾಳೆ. ದೇವತೆಗಳು ಇದನ್ನು ತಡೆಯಲು ಪ್ರಯತ್ನಿಸಿದರೂ ಇವಳ ಭಕ್ತಿಗೆ ಸಂಪನ್ನನಾದ ಬ್ರಹ್ಮದೇವನು ಪ್ರತ್ಯಕ್ಷನಾಗುತ್ತಾನೆ. ಆಗ ಮಹಿಷಿಯು ಹರಹರನ ಸಮಾಗದಿಂದ ಜನಿಸುವ ಮಗುವಿನಿಂದ ತನ್ನ ಅಂತ್ಯವಾಗಬೇಕೆಂದು ವರವನ್ನು ಕೇಳುತ್ತಾಳೆ. ವಿಧಿಯಿಲ್ಲದೆ ಬ್ರಹ್ಮನು ಈ ವರವನ್ನು ನೀಡುತ್ತಾನೆ. ದೇವತೆಗಳು ನಾರದರ ಸಲಹೆಯಂತೆ ಮಹಿಷಿಯನ್ನು ಸಂಹರಿಸಲು ಮತ್ತೊಮ್ಮೆ ತ್ರಿಮೂರ್ತಿಗಳ ಸಹಾಯವನ್ನು ಬೇಡುತ್ತಾರೆ. ಆದರೆ ಆಗ ಪುರುಷರೂಪಿ ಶಿವ ಮತ್ತು ಮೋಹಿನಿಯ ಮಾಯೆಗೆ ವಿಷ್ಣುವಿನ ಮಗುವಾಗಿ ಜನನವಾಗುತ್ತದೆ. ತ್ರಿಮೂರ್ತಿಗಳ ಅಭಯವನ್ನು ಪಡೆದ ಈ ಮಗುವು ಕಾಡಿನ ಮಧ್ಯೆ ಮಲಗಿರುತ್ತದೆ. ದಿನನಿತ್ಯದ ಅಭ್ಯಾಸದಂತೆ ಪಂದಳ ರಾಜನು ಆ ಕಾಡಿಗೆ ಆಗಮಿಸುತ್ತಾನೆ. ಅರಣ್ಯದಲ್ಲಿ ಮಗುವೊಂದು ಅಳುತ್ತಿರುವ ಧ್ವನಿಯು ಕೇಳಿಸುತ್ತದೆ. ಆಗ ಸಂತಾನ ಭಾಗ್ಯವಿಲ್ಲದ ರಾಜನು ಆ ಮಗುವನ್ನು ಅರಮನೆಗೆ ಕರೆದೊಯ್ಯುತ್ತಾನೆ. ಈ ಮಗು ದೇವರೇ ಕೊಟ್ಟ ವರಪ್ರಸಾದ ಎಂದು ನಂಬಿ ರಾಜರಾಣಿಯರು ಸಂತೋಷದಿಂದ ಜೀವನವನ್ನು ನಡೆಸುತ್ತಾರೆ. ಈ ಮಗುವಿಗೆ ಆ ಸ್ಥಾನದ ವಿದ್ವಾಂಸರ ಸಲಹೆಯಂತೆ ಮಣಿಕಂಠನೆಂದು ನಾಮಕರಣವನ್ನು ಮಾಡುತ್ತಾರೆ.